ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿವಸ ಕರ್ಮಸ್ಥಾನಾಧಿಪತಿಯಾದಂಥ ಚಂದ್ರ ಷಷ್ಠದಲ್ಲಿರತಕ್ಕಂಥದ್ದು, ಏಕಾದಶದಲ್ಲಿ ಕುಜ ಮತ್ತು ಕೇತು, ಪಂಚಮದಲ್ಲಿ ರಾಹು, 9ನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು. ಒಂದು ಹಂತದಲ್ಲಿ ಎಲ್ಲವೂ ಸಹ ನಿಮಗೆ ಮಿಶ್ರ ಫಲಿತಾಂಶಗಳು ಕೊಡತಕ್ಕಂಥ ಸಾಧ್ಯತೆ ಇರುತ್ತೆ. ಇವತ್ತು ಉದ್ಯೋಗ ಸ್ಥಾನದಲ್ಲಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ನಿಮ್ಮಿಂದ ಬೇರೆಯವರಿಗೆ ಇವತ್ತು ನಷ್ಟಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ನಿಮಗೆ ದೊಡ್ಡ ಜವಾಬ್ದಾರಿನ ಸಂಸ್ಥೆ ಕೊಟ್ಟಿದೆ ಅನ್ನೋದಾದರೆ, ದೊಡ್ಡ ಮಟ್ಟದ ಒಂದು ಹಣದ ಒಂದು ಜವಾಬ್ದಾರಿಗಳಾಗಲಿ, ಒಂದು ಡೀಲಿಂಗ್ಸ್ನಾಗಲಿ ನಿಮಗೆ ಒಪ್ಪಿಸಿದ್ದಾರೆ ಅನ್ನೋದಾದರೆ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಅದೇ ಪ್ರಕಾರ ಇವತ್ತು ತುಂಬ ಡೆಲಿಕೇಟ್ ಆಗಿರತಕ್ಕಂಥ ಒಂದು ಐಟಮ್ಸ್ ಆಗಲಿ, ಡಾಕ್ಯುಮೆಂಟ್ಸ್ ಆಗಲಿ ಹ್ಯಾಂಡಲ್ ಮಾಡಬೇಕು ಅಂತ ನಿಮ್ಮ ಸಂಸ್ಥೆ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾದಲ್ಲಿ ಇವತ್ತು ತುಂಬ ಜಾಗ್ರತೆಯಿಂದ ನಿಭಾಯಿಸಿ ಶುಭವಾಗುತ್ತೆ ನಿಮಗೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಪಂಚಮದಲ್ಲಿರತಕ್ಕಂಥ ಚಂದ್ರ ಮತ್ತು ಶನಿ ಇಬ್ಬರ ಒಂದು ಸಂಯೋಗ ಆಗ್ತಕ್ಕಂಥದ್ದು. ಚತುರ್ಥಾಧಿಪತಿಯಾದಂಥ ಶನಿ ಭಾಗ್ಯಾಧಿಪತಿ ಜೊತೆಯಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು. ಇವತ್ತು ಒಂದು ಹಂತದಲ್ಲಿ ನಿಮಗೆ ಅನುಕೂಲಗಳು ಲಾಭಗಳು ಬಂದರೂ ಸಹ ಮಧ್ಯಾಹ್ನದ ನಂತರ ಮನಸ್ಸು ಒಂದು ರೀತಿಯಲ್ಲಿ ಚಂಚಲವಾಗ್ತಕ್ಕಂಥದ್ದು, ಒಂದು ರೀತಿ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನು ಕೇಳಬೇಕಾದಂಥ ಒಂದು ಸಂದರ್ಭ ಬರುವಂಥದ್ದು. ಅದರಿಂದ ಇಡೀ ದಿನದ ಒಂದು ಮೂಡ್ ಸ್ಪಾಯ್ಲ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಒಂದು ಮೆಂಟಲ್ ಪ್ರಿಪೇರ್ಡ್ನೆಸ್ನ ಇವತ್ತು ಮಾಡ್ಕೊಂಡಿರಿ. ಆಗತಕ್ಕಂಥ ಸಂಘಟನೆ ನಾವು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಅಪ್ರೋಚ್ ಮಾಡತಕ್ಕಂಥದ್ದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ಈ ಒಂದು ಪ್ರಾಕ್ಟಿಕಲ್ ಮೆಂಟ್ಯಾಲಿಟಿ ನೀವು ಧಾರಣೆಯನ್ನು ಮಾಡ್ಕೋಬೇಕು. ಧನುರಾಶಿ. ಸೊ ಧನುರಾಶಿಯವರಿಗೆ ಅಷ್ಟಮಾಧಿಪತಿ ಇವತ್ತು ಸುಖ ಸ್ಥಾನದಲ್ಲಿರತಕ್ಕಂಥದ್ದು. ಇವತ್ತು ನಿಮ್ಮ ಸುಖಕ್ಕೆ, ನಿಮ್ಮ ನೆಮ್ಮದಿಗೆ ಸ್ವಲ್ಪ ಭಂಗ ಬರತಕ್ಕಂಥ ಸಾಧ್ಯತೆ ಗೋಚರವಾಗ್ತಾ ಇದೆ. ಇವತ್ತು ಸ್ವಲ್ಪ ನಿಮ್ಮ ಶತ್ರುಗಳ ಬಗ್ಗೆ ಜಾಗ್ರತೆಯಿಂದ ಇರಬೇಕಾಗಿರುವಂಥ ಒಂದು ದಿವಸ ಆಗಿರುತ್ತೆ. ಇವತ್ತು ಏನಾದರೂ ಒಂದು ನೆಪ ಹೂಡಿ, ಏನಾದರೂ ಒಂದು ಕಾರಣವನ್ನು ಹೂಡಿ ನಿಮ್ಮ ವರ್ಚಸ್ಸು, ನಿಮ್ಮ ಒಂದು ಸ್ಥಾನ, ಗೌರವ ಇದನ್ನು ಕಡಿಮೆ ಮಾಡಬೇಕು ಅಂತ ಒಂದಷ್ಟು ಜನ ಹೊಂಚು ಹಾಕ್ತಾ ಇರ್ತಾರೆ. ಈ ಬಗ್ಗೆ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ಮರಣೆಯನ್ನು ಮಾಡಿಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಇವತ್ತು ತೃತೀಯದಲ್ಲಿರತಕ್ಕಂಥದ್ದು ಬಹಳ ವಿಶೇಷವಾಗಿ ಗೋಚರವಾಗ್ತಾ ಇದೆ ಇವತ್ತು. ಸೊ ನಿಮ್ಮ ಟೀಮ್, ನಿಮ್ಮ ಕೋರ್ ಟೀಮ್ ಅಂತ ಯಾರಿರ್ತಾರೆ ಆ ವ್ಯಕ್ತಿಗಳೆಲ್ಲರೂ ಸಹ ಇವತ್ತು ನಿಮಗೆ ನಿಮ್ಮ ಪರವಾಗಿ ನಿಂತ್ಕೊಳ್ತಕ್ಕಂಥದ್ದು, ನಿಮ್ಮನ್ನು ಬಿಟ್ಕೊಡದೆ ಅವರು ನಿಮಗೆ ಸಂಪೂರ್ಣವಾದಂಥ ಒಂದು ಸಪೋರ್ಟನ್ನು, ಮಾರಲ್ ಸ್ಟ್ರೆಂತನ್ನು ಕೊಡತಕ್ಕಂಥ ದಿವಸವಾಗಿ ಗೋಚರವಾಗ್ತಾ ಇದೆ. ವಿಶೇಷವಾಗಿ 16 ರಿಂದ 24 ವಯಸ್ಸಲ್ಲಿರ್ತಕ್ಕಂಥ ಯುವಕ ಯುವತಿಯರು ಸ್ವಲ್ಪ ಇವತ್ತು ಜಾಗ್ರತೆಯಿಂದ ಇರಬೇಕಾಗುತ್ತೆ. ನಿಮಗೇನಾದರೂ ವಿಶೇಷವಾದ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾದಲ್ಲಿ ಆ ಜವಾಬ್ದಾರಿಗಳನ್ನು ನೀವು ಹಿಂದೆ ಮುಂದೆ ನೋಡದೆ ಇವತ್ತು ನಿಭಾಯಿಸಿ ಅದಕ್ಕೆ ಸರಿಯಾಗಿ ಒಂದು ನ್ಯಾಯವನ್ನು ಒದಗಿಸೋದಕ್ಕೆ ಪ್ರಯತ್ನ ಮಾಡಿ ಒಂದು ದೊಡ್ಡ ಮಟ್ಟದ ಲೀಡರ್ಶಿಪ್ ಕ್ವಾಲಿಟೀಸ್ನ ಬೆಳೆಸ್ಕೊಳ್ಳೋದಕ್ಕೆ ಇವತ್ತು ನೀವು ಮಾಡತಕ್ಕಂಥ ಪ್ರಯತ್ನಗಳು, ನಿರ್ಧಾರಗಳು ನಿಮಗೆ ಪೂರಕವಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಷಷ್ಠಾಧಿಪತಿ ಇವತ್ತು ದ್ವಿತೀಯದಲ್ಲಿರತಕ್ಕಂಥದ್ದು. ಇವತ್ತು ಅನಿವಾರ್ಯವಾಗಿ ಇವತ್ತು ನಿಮ್ಗೆ ತುಂಬ ಹತ್ತಿರದ ವ್ಯಕ್ತಿಗಳಿಗೋಸ್ಕರವಾಗಿ ನೀವು ಸಮಯವನ್ನು, ಹಣವನ್ನು, ಎನರ್ಜಿಯನ್ನು ಸ್ಪೆಂಡ್ ಮಾಡಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಯಾರೋ ಆತ್ಮೀಯರು ಹಾಸ್ಪಿಟಲೈಸ್ ಆಗಿದ್ದಾರೆ, ಇನ್ಯಾರೋ ತುಂಬ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಸಾಲದ ಸುಳಿನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇನ್ನೇನೋ ಒಂದು ಲೀಗಲ್ ಪ್ರಾಬ್ಲಮ್ನ ಸಿಕ್ಕಾಕೊಂಡಿದ್ದಾರೆ ಅಂತ ವರ್ತಮಾನ ಬರುತ್ತೆ. ವರ್ತಮಾನ ಬಂದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವಲ್ಲಿ ಹೋಗಬೇಕು, ಅವರಿಗೆ ಒಂದು ಸಹಾಯವನ್ನು ಕೊಡಬೇಕು, ಸಪೋರ್ಟನ್ನು ಮಾಡಲೇಬೇಕಾಗುತ್ತೆ. ಸೊ ನಿಮ್ಮ ಸಮಯ, ನಿಮ್ಮ ಟೈಮು, ಎನರ್ಜಿ ವೇಸ್ಟ್ ಆದರೂ ಪರವಾಗಿಲ್ಲ, ಈ ರೀತಿ ಇವತ್ತು ಮಾಡಲೇಬೇಕಾಗಿರ್ತಕ್ಕಂಥ ನೈತಿಕ ಜವಾಬ್ದಾರಿ ನಿಭಾಯಿಸಿ ಮುಂದಿನ ದಿನಗಳಲ್ಲಿ ಶುಭ ಫಲವನ್ನು ಪಡ್ಕೊಳ್ತೀರಾ. ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ರಾಶಿಯಲ್ಲೇ ಇರತಕ್ಕಂಥ ಶನಿ ಮತ್ತು ಚಂದ್ರ ಇಬ್ಬರೂ ಸಹ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ತುಂಬ ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಮನಸ್ಸು ಚಂಚಲ ಸ್ವಭಾವದಲ್ಲಿರುತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಉತ್ಸಾಹ ಕಡಿಮೆ ಇರುತ್ತೆ ಇವತ್ತಿನ ದಿವಸ. ಸೊ ಶನಿ ಒಂದು ಕಡೆ ನಿಮ್ಮನ್ನು ಮಂದವಾಗಿಸ್ತಕ್ಕಂಥ ಸಾಧ್ಯತೆ ಮತ್ತು ಸ್ವಲ್ಪ ಸೋಮಾರಿತನ ಜಾಸ್ತಿ ಆಗ್ತಕ್ಕಂಥದ್ದು, ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತೀವಿ, ಕೆಲಸಗಳನ್ನು ಮುಂದೂಡತಕ್ಕಂಥ ಒಂದು ಸ್ವಭಾವ ಇದು ಇವತ್ತು ಸ್ವಲ್ಪ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮುಂದೂಡಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ಆದರೆ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ಒಪ್ಕೊಂಡಿದ್ದೀರಾ ಅನ್ನೋದಾದರೆ ದಯವಿಟ್ಟು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಒಂದು ಹಂತದ ಕೆಲಸಗಳನ್ನು ಮಾಡಿ ಅದಕ್ಕೆ ಸರಿಯಾದ ಒಂದು ನ್ಯಾಯವನ್ನು ಒದಗಿಸಿ ಶುಭವಾಗುತ್ತೆ ನಿಮಗೆ.